ಪ್ರಶ್ನೆ ಸಂಖ್ಯೆ 1077 ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕೇಳಿ ಬಯಸ್ತೇನೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷ, ಉತ್ತರ ಒದಗಿಸಿದ್ದಾರೆ. 10 ತಿಂಗಳಾಗಿದೆ. ಒಂಟಿ ಮನೆ ಅಂತೇಳಿ BBMPಯಿಂದ 5 ಲಕ್ಷ ರೂಪಾಯಿ ಫಲಾನುಭವಿಗಳಿಗೆ ಕೊಡ್ತಾರೆ. ಫೌಂಡೇಶನ್ ಹಾಕಿದರೆ 1.25 ಲಕ್ಷ, ಟಿಂಟಲ್ ಹಾಕಿದರೆ 1.25 ಲಕ್ಷ, ರೂಪ್ ಹಾಕಿದರೆ 1.25 ಲಕ್ಷ, ಪೂರ್ತಿ ಫಿನಿಶ್ ಮಾಡಿದ್ಮೇಲೆ 1.25 ಲಕ್ಷ 5 ಲಕ್ಷಗಳು ಕೊಡ್ತಾರೆ. ಅಧ್ಯಕ್ಷ, ಫೌಂಡೇಶನ್ಗೂ ಕೊಡಲಿಲ್ಲ, ಲಿಂಟ್ಲಿಗೂ ಕೊಡಲಿಲ್ಲ, ರೂಪ್ಗೂ ಕೊಡಲಿಲ್ಲ, ಫಿನಿಶ್ ಆದ್ರೂ ಇನ್ನೂ ಕೊಟ್ಟಿಲ್ಲ. ಅವರು BBMPನ ಅಲದು ಫಲಾನುಭವಿಗಳು ಏನು ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಹಣ ಇಟ್ಟಿದಾರಾ ಇಲ್ವಾ ಏನೂ ಇಲ್ಲ. ಇದು 23, 24, 24, 25ನೇ ಸಾಲಿಂದು. ಅವರು ಬಡವರು ಕಾಯ್ಕೊಂಡಿದ್ದಾರೆ. ಒಂದು ಫೌಂಡೇಶನ್ ಹಾಕಿ ಕೆಲವರು ಬಿಟ್ಟಿದ್ದಾರೆ, ಕೆಲವರು ಫಿನಿಶ್ ಮಾಡಿದ್ದಾರೆ. ಇದುವರೆಗೂ ಹಣ ಕೊಟ್ಟಿಲ್ಲ. ಯಾವಾಗ ಆ ಫಲಾನುಭವಿಗಳಿಗೆ ನಿಖರವಾಗಿ ಹಣ ಕೊಡ್ತೀರಾ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ತಿಳಿಸ್ಬೇಕು. ಇಲ್ಲ ಅದಕ್ಕೂ ಹಣ ಇದೆಯಾ ಇಲ್ವಾ, ಸರ್ಕಾರದಲ್ಲಿ ಹಣ ಇಟ್ಟಿದಾರಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು, ಇಲ್ಲ ಯಾಕೆ ತಡ ಆಗಿದೆ, ಯಾರಿಂದ ತಡ ಆಗಿದೆ, ಅಧಿಕಾರಿಗಳು ಬೇಜವಾಬ್ದಾರಿತನ. ನಮ್ಮ ಕ್ಷೇತ್ರನ 2 ಭಾಗ ಮಾಡಿದ್ದಾರೆ. ಒಂದು RR ನಗರಕ್ಕೆ ಹೋಗ್ಬೇಕು ಕೆಲವರು, ಇನ್ನು ಕೆಲವರು ಯಲಹಂಕಕ್ಕೆ ಹೋಗ್ಬೇಕು. ಇವರು ಸುತ್ತಾಡಕ್ಕೆ ಆಗಲ್ಲ ಅಧ್ಯಕ್ಷೆ. ಬಹಳಷ್ಟು ಸಮಸ್ಯೆ ಇದೆ. ಈ ಬಡವರಿಗೆ ಕೊಡೋದಾದ್ರೂ ಸರಿಯಾದ ಸಮಯ ಕೊಟ್ರೆ ಅವರೊಂದು ಗೂಡು ಮಾಡ್ಕೊಂತಾರೆ. ನಿಮ್ಮ ಹೆಸರು ಹೇಳಿ ಮಂತ್ರಿಗಳು. ಅದಕ್ಕೋಸ್ಕರ ಯಾವಾಗ ಕೊಡ್ತೀರಾ, ಏನ್ ಮಾಡ್ತೀರಾ ಅದನ್ನ ಕರೆಕ್ಟ್ ಆಗಿ ನಿಖರವಾಗಿ ಉಪಮುಖ್ಯಮಂತ್ರಿಗಳು ತಿಳಿಸ್ಬೇಕು ಅಧ್ಯಕ್ಷ. ಅಧ್ಯಕ್ಷೆ, ನಮ್ಮ ಮುನ್ರಾಜ್ ಅವರು ಒಳ್ಳೆ ಪ್ರಶ್ನೆ ಖಂಡಿತ ಹೇಳಿದ್ದಾರೆ. ನನ್ನ ಗಮನ ಸೆಳೆದಂಗೆ ಇದ್ರ ಬಗ್ಗೆ ಬಹಳ ಶಾಸಕರೆಲ್ಲ ಚರ್ಚೆ ಮಾಡ್ತಾ ಇದ್ರು ಬೆಂಗಳೂರು ಸಿಟಿಗೆ. ಈ ಒಂಟಿ ಮನೆ ಅನ್ನೋದು ಬೆಂಗಳೂರು ಸಿಟಿಲಿ ಮಾತ್ರ 5 ಲಕ್ಷ ರೂಪಾಯಿ ಕೊಡುವಂಥದ್ದು ಒಂದು ಸ್ಕೀಮ್ನ 2019ರಲ್ಲಿ ಪಾಸ್ ಮಾಡಿದ್ರು. ನಿಮ್ಮದೇ ಸರ್ಕಾರ ಬೇಕಾದ್ರೆ ಪಾಸ್ ಮಾಡಿದ್ರು. ಇದು 600 ಸ್ಕ್ವೇರ್ ಫೀಟ್ ಇರಬೇಕು. 600 ಸ್ಕ್ವೇರ್ ಫೀಟ್ ಇರೋರಿಗೆ ಕೊಡ್ತಾರೆ. ಒಂದು 3 ಲಕ್ಷ ರೂಪಾಯಿ ಇನ್ಕಮ್ ಇರಬೇಕು. ಸೊ ಅವನಿಗೆ ಮನೆ ಇರಬಾರ್ದು, 3 ವರ್ಷ ಬೆಂಗಳೂರಲ್ಲಿ ಇರಬೇಕು. ಇದು ಅವ್ರಿಗೆ ಎಲಿಜಿಬಿಲಿಟಿ. ಇದು ಯಾಕೆ ಡಿಲೇ ಆಯ್ತು ಅಂದ್ರೆ ಮೊದಲೆಲ್ಲ ಮೊಬೈಲ್ ಇದರಲ್ಲಿ ಕೊಡ್ತಾ ಇದ್ರು, ಓಲ್ಡ್ ಮೆಥಡ್ ಅಲ್ಲಿ ಕೊಡ್ತಾ ಇದ್ರು. ಈಗ 2022ರಲ್ಲಿ ಏನಾಯ್ತು, ಒಂದು ಆಪ್ ಮಾಡೋಂಥ, ಒಂದು ಮೊಬೈಲ್ ಆಪ್ ಮಾಡೋಂಥ ಒಂದು ಅವಕಾಶ ಆಯ್ತು. ಅದು ಜನರಿಗೆ ಗೊತ್ತಾಗ್ಲಿಲ್ಲ. ಪಾಪ ಮೊಬೈಲ್ ಆಪ್ ಅಲ್ಲಿ ಏನು ಫೈಲ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಜನರಿಗೆ ಗೊತ್ತಾಗ್ಲಿಲ್ಲ. ಸೊ ಇದೊಂದು ಟೆಕ್ನಿಕಲ್ ಇಶ್ಯೂ ಇದೆ. ಇದನ್ನ ರಿಸಾಲ್ವ್ ಮಾಡಬೇಕು. ಇದೇನು ಸಮಸ್ಯೆ ಏನಿಲ್ಲ. 2025ರಲ್ಲಿ ಈಗಾಗಲೇ ನಾವು ಈಗ 49ಕ್ಕೆ ಇವ್ರ ಕ್ಷೇತ್ರದಲ್ಲೇ 49 ಕೊಡ್ಲಿಕ್ಕೆ ಫೈಲ್ ರೆಡಿ ಆಗಿದೆ. 164 ಪೈಕಿ ಒಟ್ಟು 1229 ಮನೆಗಳು ಬೆಂಗಳೂರಲ್ಲಿ ಈ ರೀತಿ ಇಂಥ ಪಾಸ್ ಆಗಿದೆ. ಸೊ ಅದಕ್ಕೆ ಮೊಬೈಲ್ ಆಪ್, ಅದಕ್ಕೆ ನಾನೀಗ ಆಫೀಸರ್ಸ್ ಅದನ್ನೇ ಮಾತಾಡ್ತಾ ಇದ್ದೆ ನಾನು. ಸೊ ಈಗ ಸದ್ಯಕ್ಕೆ ಮುಂದಕ್ಕೆ ನೋಡೋಣ. ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲ್ ಅಲ್ಲೇ ಆ ಮೊಬೈಲ್ ಆಪ್ನ, ಯಾಕಂದ್ರೆ ಪಾಪ ಅವ್ರಿಗೆ ಎಜುಕೇಶನ್ ಇರಲ್ಲ. ಅವ್ರಿಗೆಲ್ಲ ಮಾಪ್ ಮಾಡಬೇಕು, ಯಾವ ರೀತಿ ತೋರಿಸ್ಬೇಕು, ಯಾವ ಸ್ಟೇಜಲ್ಲಿ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲ ಫೋಟೋ ಹಿಡಿಬೇಕು, ವಿಡಿಯೋ ತಗೋಬೇಕು, ಮನೆ ಕಟ್ಟಿದಾನ, ಪಕ್ಕದ ಮನೆ ತೋರಿಸ್ಬಿಟ್ಟವನ, GPS ಮಾಡೋಣ, ಇವೆಲ್ಲ ನೋಡ್ಬೇಕಾಗಿದೆ. ಸೊ ಈಗ ಸದ್ಯಕ್ಕೆ ತಮ್ಮ ಒತ್ತಡದ ಮೇಲೆ ಇದನ್ನ ಓಲ್ಡ್ ಸಿಸ್ಟಮ್ ಅಲ್ಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲ್ ಅಲ್ಲೇ ಬಿಲ್ ನ ಇಶ್ಯೂ ಮಾಡಕ್ಕೆ ತೀರ್ಮಾನ ತೆಗೆದುಕೊಳ್ಳಿ. ಅಧ್ಯಕ್ಷ, ಇದು ಉಪಮುಖ್ಯಮಂತ್ರಿಗಳು ಹೇಳಿದ್ ಕರೆಕ್ಟ್. ಮೊದಲೆಲ್ಲ ಆನ್ಲೈನ್ ನಲ್ಲಿ ಅರ್ಜಿ ತಗೊಂತಿದ್ರು, ಕಟ್ಟಿರೋ ಮನೆಗೂ ತಗೊಂಡ್ಬಿಡ್ತಾ ಇದ್ರು. ಈಗೇನಾಗಿದೆ, ಆನ್ಲೈನ್ ನಲ್ಲಿ ಅರ್ಜಿ ತಗೊಂಡು ಫೌಂಡೇಶನ್ ಹಾಕಿದ್ರೆ ಒಂದು ಕಮಿಟಿ ಮಾಡಿದ್ದಾರೆ ಸೆಲೆಕ್ಟ್ ಮಾಡಕ್ಕೆ. ಈ ಫಲಾನುಭವಿಗಳನ್ನ ಸೆಲೆಕ್ಟ್ ಮಾಡಕ್ಕೆ ಜಾಯಿಂಟ್ ಕಮಿಷನರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಚೀಫ್ ಇಂಜಿನಿಯರು, ಸ್ಥಳೀಯ ಶಾಸಕರು ಎಲ್ಲರೂ ಸೇರಿ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಪಾಸ್ ಆದವರು ಫೌಂಡೇಶನ್ ಹಾಕಿದ್ರೆ ಅಲ್ಲಿ ಲೋಕಲ್ನ AWE ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೋಗಿ ಫೋಟೋ ಹಿಡಿದು ಅಲ್ಲೇ ಅಪ್ಲೋಡ್ ಮಾಡಬೇಕು. ಅಲ್ಲೇ ಅಪ್ಲೋಡ್ ಮಾಡಿದ್ರೆ ಅದು ಪಾಸ್ ಆಗೋದು ಬಿಲ್ಲು. ಆ ಸಿಸ್ಟಮ್ ಎಲ್ಲ ತಂದಿದ್ದಾರೆ. ಈಗ ಇದ್ರಲ್ಲಿ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಮ್ಮಲ್ಲಿ 134ರಲ್ಲಿ ಸುಮಾರು 100 ಫಿನಿಶ್ ಆಗಿದೆ. ಹೋಗಿ ಫೋಟೋ ಹಿಡಿಯಕ್ಕೆ ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲ, AWE ಇಲ್ಲ, 11 ಜನ AE ಇಲ್ಲ. ಇದು ಸಮಸ್ಯೆ. 11 ಜನ AEಗಳು ಶಾರ್ಟೇಜ್ ಇದ್ದಾರೆ. ವಾರ್ಡಲ್ಲಿ ಹೋಗಿ ಫೋಟೋ ಹಿಡಿಯಕ್ಕೆ ಆಗಲ್ಲ. ಎಕ್ಸಿಕ್ಯೂಟಿವ್ ಇಂಜಿನಿಯರು 9 ಜನ ಚೇಂಜ್ ಆಗಿದ್ದಾರೆ 2.5 ವರ್ಷದಲ್ಲಿ. ಇವಾಗ್ಲೂ ಇಲ್ಲ ಯಾರೋ ಇನ್ಚಾರ್ಜ್ AWE. ಈ ಪರಿಸ್ಥಿತಿಯಲ್ಲಿ ಆ ಕಾರ್ಪೊರೇಷನ್ಗಳು ಯಾವ ರೀತಿ ಕೆಲಸ ಮಾಡ್ತದೆ? ಅದಕ್ಕೋಸ್ಕರ ದಯಮಾಡಿ ಮುಖ್ಯಮಂತ್ರಿಗಳು ಬೆಂಗಳೂರಿನ ಸ್ವಲ್ಪ ವಿಶೇಷ ಗಮನ ಕೊಟ್ಟು ಇಂಥದ್ನೆಲ್ಲ ತ್ವರಿತವಾಗಿ ಆ ಬಡವರಿಗೆ ಅಂತ ವ್ಯವಸ್ಥೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಸರ್ ಒಂದು ನಿಮಿಷ.
ಸರ್ ಒಂದು ನಿಮಿಷ ಇರಪ್ಪ ಒಂದ್ ನಿಮಿಷ. ನನ್ನ ಕಾನ್ಸ್ಟಿಟ್ಯೂನ್ಸಿ ಹೇಳ್ಬಿಡ್ತೀನಿ ಸರ್. ಆಯ್ತು, ಒಂದೆಲ್ಲ ಬೇರೆ ಬೇರೆ ಕಾನ್ಸ್ ಆಗಲಿ ಚರ್ಚೆ ಒಂದ್ ನಿಮಿಷ. ಆಗುದು ನಮ್ಮೂರ್ದು ಕೂತ್ಕೊಳ್ಳಿ. ಇಲ್ಲ ಕೂತ್ಕೊಳ್ಳಿ, ಮಾತಾಡ್ಬೇಡಿ. ನೀವು ಕೂತ್ಕೊಂಡು ಮಾತಾಡಿ, ಅಭ್ಯಾಸ ಮಾಡ್ಕೊಳ್ಬೇಡಿ. ನೀವು ತಗೊಳ್ಳಿ. ರಾಮಮೂರ್ತಿ ಅವರೇ, ನೀವು ಕೂತ್ಕೊಳ್ಳಿ. ನಾವು ಹೇಳ್ದಾಗ ನೀವು ನಿಲ್ಲಿ ಕೂತ್ಕೊಳ್ಳಿ. ಒಂಟಿ ಮಾಡಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇದೆ. ಆಯ್ತು, ನಮ್ಗೆ ಗೊತ್ತಾಯ್ತು, ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅವ್ರು ಹೇಳುತ್ತಲ್ಲಿ ರೀಸನಬಲ್ ಇದೆ. ಬಟ್ ಏನಪ್ಪಾ ಅಂದ್ರೆ ನಾವು ಸಿಸ್ಟಮ್ನ ಮೊಬೈಲ್ ಆ್ಯಪ್ ಅಂತ ಮಾಡ್ಬಿಟ್ರು ಪಾಪ ಇವ್ರಿಗೆ ಬಡವರಿಗೆಲ್ಲ ಗೊತ್ತಾಗಲ್ಲ. ಆ ಮೊಬೈಲ್ ಆ್ಯಪ್ ಯಾವ್ದಾದ್ರು ದೊಡ್ಡ ಇದಕ್ಕೆ ಬಂತು. ನಾನು ಹೆಂಗಿದ್ರು ಈಗ ಇನ್ನೊಂದು ವಾರದಲ್ಲೇನೆ ಎಲ್ಲ MLAsನ ಈ ಬಜೆಟ್ ಬೇರೆ ಮಾಡ್ಬೇಕಲ್ಲ, ಅದಕ್ಕೂ ಒಂದು ಮೀಟಿಂಗ್ ಕರೀತಾ ಇದ್ದೀನಿ. ಇದು ನಿಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕರಿಬೇಕು MLAಗಳಿಗೆ. ಆಗ ಇನ್ನೇನಾದ್ರು ಯಾವ್ದಾದ್ರು ಸಿಸ್ಟಮ್ ಇದ್ರೆ ನೀವು ಮಾಡಿ. ಅವ್ರದ್ದು ಟ್ಯಾಕ್ಸ್ ವಿಚಾರ ಇದೆ, ನಿಮ್ದು ಒಂದು ಪ್ರಶ್ನೆ ಇದೆ, ಅದು ನಾನು ಆಮೇಲೆ ಉತ್ತರ ಕೊಡ್ತೀನಿ. ಖಂಡಿತ ಇದನ್ನ ನಿಮ್ನು ಕೇಳಿ, ನಿಮ್ನು ಸಲಹೆ ಕೊಟ್ಬಿಟ್ಟು ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಏನಿಲ್ಲ. ನಾವೆಲ್ಲ ಹಳ್ಳಿಲೆಲ್ಲ ಆಶ್ರಮನೆ ಕೊಡ್ಬೇಕಾದ್ರೆ ಒಂದು ಸಿಸ್ಟಮ್ ಏನಿದೆ, ಅದೇ ಸಿಸ್ಟಮ್ನ ನೀವೇ ಮಾಡಿದ್ದೀರಿ 2028 ಮಾಡಿದ್ದೀರಿ. ಸ್ವಲ್ಪ ದುಡ್ಡು ಅಲ್ಲಿ ಕಡಿಮೆ ಇದೆ, ಇಲ್ಲಿ ಸಿಟೀಸ್ ಜಾಸ್ತಿ ಇದೆ. ವಿಲ್ ಕನ್ಸಿಡರ್, ನಿಮ್ದು ಏನು ರಿಕ್ವೆಸ್ಟ್ ಇದೆ ಕನ್ಸಿಡರ್ ಮಾಡಿ ಆದಷ್ಟು ಜಲ್ದಿ ಬಿಲ್ನ ರಿಲೀಸ್ ಮಾಡಿಸಕ್ಕೆ ನಾನು ಡೈರೆಕ್ಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.